ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ KCET ಕಡೆಯಿಂದ ಒಂದು ಟ್ವೀಟ್ ಬಂದಿದೆ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಮಾತಾಡೋಣ ಅಂತ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಆಪ್ಷನ್ ಎಂಟ್ರಿ ರಿಲೇಟೆಡ್ ಮತ್ತೆ ಕೌನ್ಸೆಲಿಂಗ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಮ್ಮ ಚಾನಲ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಇವಾಗ ಟೋಟಲ್ ಆಗಿ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೊಂದು ಪಟ್ಟಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 2,90,000 ಜನ ಬಂದ್ಬಿಟ್ಟು ಅವಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು KN ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಫೀಸ್ ಪೇಮೆಂಟ್ ಮಾಡಿದವ್ರು ಎಷ್ಟು ಜನ ಅಂದ್ರೆ 2,50,000 ಜನ ಬಂದ್ಬಿಟ್ಟು ಫೀಸ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನು ಮಿಕ್ಕಿರುವಂತ 30,000 ಜನ ಬಂದ್ಬಿಟ್ಟು 30,000-40,000 ಜನ ಬಂದ್ಬಿಟ್ಟು ಇನ್ನ ಫೀಸ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅವ್ರು ಫೀಸ್ ಪೇಮೆಂಟ್ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಬೇಕಿರೋರು ಮಾಡ್ತಾರೆ, ಇಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಹಂಗೆ ಬಿಡ್ತಾರೆ. KCET ಮುಖಾಂತರ ಹೋಗ್ಲಿಲ್ಲ, ಕೆಲವರು ಮ್ಯಾನೇಜ್ಮೆಂಟ್ ಸೀಟ್ ತಗೊಂತಾರೆ. ಸೊ ಕೆಲವೊಬ್ರು KCET ಮುಖಾಂತರನೇ ಹೋಗ್ಬೇಕು ಅಂದ್ರೆ ಸೊ ಎಕ್ಸಾಮ್ ಬರ್ದ್ಬಿಟ್ಟು ಇದು ಮಾಡ್ತಾರೆ, ಇಲ್ಲಾಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಹೋಗ್ತಾರೆ. ಸೊ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಾದ್ಮೇಲೆ 1,80,000 ಜನ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ 35,000 ಜನ ಬಂದ್ಬಿಟ್ಟು ಆಫ್ಲೈನ್ ನಲ್ಲಿ ದಾಖಲೆಗಳನ್ನ ವೆರಿಫಿಕೇಶನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಇವಾಗ ಮೇನ್ ನೀವು ಕೇಳ್ಬೋದು, ಬ್ರೋ ಇಷ್ಟೊಂದು ಜನ ಅಪ್ಲೈ ಮಾಡಿದಾರಲ್ವಾ, ಎಲ್ಲರಿಗೂ ರ್ಯಾಂಕಿಂಗ್ಗಳು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನಮ್ಗೆ ಯಾವ ಕಾಲೇಜ್ ಸಿಗ್ಬೋದು, ನಾವು ಅನ್ಕೊಂಡಿರುವಂತ ಒಂದು ಕಾಲೇಜ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕೇಳ್ಬೋದು. ಸೊ ಮೊದಲನೇದಾಗಿ 2,90,000 ಜನದಲ್ಲಿ ಆಲ್ಮೋಸ್ಟ್ ಫೀಸ್ ಪೇಮೆಂಟ್ ಮಾಡಿರುವಂತದ್ದು 2,50,000 ಜನ ಅಷ್ಟೇ. ಸೊ ಇಷ್ಟೇ ಪೇಮೆಂಟ್ ಮಾಡೋಕ್ಕಾಗೋದು. ಸೊ ಅದರಲ್ಲಿ ಮೇನ್ ಆಗಿ 2,50,000 ಜನದಲ್ಲಿ ತುಂಬಾ ಜನ ಎಕ್ಸಾಮ್ ಬರೆಯೋದೇ ಇಲ್ಲ. ಸೊ ಎಕ್ಸಾಮ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಫೀಸ್ ಎಲ್ಲ ಪೇಮೆಂಟ್ ಮಾಡ್ಬಿಟ್ಟಿರ್ತಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಡು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗೋಣ, ಕಮ್ಮಿ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬಿಡ್ತಾರೆ. ಸೊ ಡಿಲೇ ಮಾಡಕ್ ಹೋಗಲ್ಲ. ಇದು ಏನ್ KCET ಅಂದ್ರೆ ಇದು ನಿಮ್ಮ ಒಂದು ಕೌನ್ಸೆಲಿಂಗ್ ಆಗಿರ್ಬೋದು, ಅಪ್ಲಿಕೇಶನ್ ಇದಾಗಿರ್ಬೋದು, ಪ್ರತಿ ಒಂದೂ ಕೂಡ ಮಿನಿಮಮ್ 3 months ನಡೆಯುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋದ್ರೆ ಬೇಗ ಜಾಯಿನ್ ಆಗ್ಬಿಡ್ಬೋದು, ಬೇಗ ಸಿಲೆಬಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈ ಒಂದು ಪ್ರೋಸೆಸ್ ಇಂದ ತುಂಬಾ ಜನ ಬಂದ್ಬಿಟ್ಟು KCET ಎಕ್ಸಾಮ್ ಬರೆಯೋದೇ ಇಲ್ಲ, ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬಿಡ್ತಾರೆ. ಸೊ ಇದೊಂದೇ ಪ್ರಾಬ್ಲಮ್ ಇರುವಂಥದ್ದು. ಸೊ ನೋಡೋಣಂತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.